ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಹಾಗೂ ದೌರ್ಜನ್ಯ ಖಂಡಿಸಿ ಗ್ರಾಮಸ್ಥರಿಂದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು. ಚಿಂತಾಮಣಿ ತಾಲ್ಲೂಕಿನ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ತಾಲ್ಲೂಕಿನ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 132 ರಲ್ಲಿ 5 ಗುಂಟೆ ಜಮೀನು ಸರ್ಕಾರಿ ತೋಪು ಸರ್ಕಾರದ ವಶದಲ್ಲಿದೆ. ಈ ಜಮೀನಿನಲ್ಲಿ ಗ್ರಾಮದ ನರಸಿಂಹಪ್ಪ ಹಾಗೂ ಅವರ ಕುಟುಂಬಸ್ಥರು ಕೆಲವು ವರ್ಷಗಳ ಹಿಂದೆ ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡುತ್ತಿದ್ದಾರೆ. ಇದೇ ಜಮೀನಿನಲ್ಲಿ 1.20 ಎಕರೆ ಜಮೀನನ್ನು ಕೆಇಬಿ ಇಲಾಖೆಯು ಸ್ವಾಧೀನಪಡಿಸಿಕೊಂಡು ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಹದ್ದುಬಸ್ತು ಸಹ ಮಾಡಿಕೊಂಡಿರುತ್ತದೆ. ಸರ್ಕಾರಿ ಜಮೀನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಗ್ರಾಮದ ನರಸಿಂಹಪ್ಪ, ಮುರಳಿ ಹಾಗೂ ಕೃಷ್ಣಮ್ಮ ಮತ್ತಿತರರು ಗ್ರಾಮದ ಹಿರಿಯರು ಮತ್ತು ಪಂಚಾಯತಿಯ ಮುಖಂಡರನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕವಾಗಿ ಕಂಕಣ ಕಟ್ಟಿಕೊಂಡು ತಿರುಗುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಗ್ರಾಮದ ಮುಖಂಡರನ್ನು ಹಾಗೂ ಅವರ ಕುಟುಂಬದವರನ್ನು ಸಿಕ್ಕ ಕಡೆಗಳಲ್ಲಿ ಮಚ್ಚು ಹಾಗೂ ಲಾಂಗುಗಳಿಂದ ಬೆದರಿಸುವುದು, ಅವಾಚ್ಯ ಶಬ್ದಗಳಿಂದ ಬೈದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ. ಅಲ್ಲದೆ ನರಸಿಂಹಪ್ಪ ಅವರ ಮಗ ಮುರಳಿ ಎಂಬುವರು ಗಾಂಜಾ ಸೇವಿಸಿ ಸಾರ್ವಜನಿಕವಾಗಿ ಇತರೆ ಸಮುದಾಯದವರ ಮೇಲೆ ಜಗಳವಾಡಿ ಜಾತಿ ನಿಂದನೆ ಮಾಡಿ ಪ್ರಾಣಹಾನಿ ಎಸಗುವುದಾಗಿ ಹೆದರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿನಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕದಡುತ್ತಿರುವ ನರಸಿಂಹಪ್ಪ, ಮುರಳಿ ಮತ್ತು ಕೃಷ್ಣಮ್ಮ ಅವರ ಮೇಲೆ ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಅಟಾಟೋಪವನ್ನು ಮಟ್ಟಹಾಕಿ ಗ್ರಾಮದ ಶಾಂತಿಯನ್ನು ಕಾಪಾಡಬೇಕಾಗಿ ಗ್ರಾಮದ ನೂರಾರು ಗ್ರಾಮಸ್ಥರು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದು, ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನಮ್ಮ ಚಿಂತಾಮಣಿ ತಾಲೂಕು ಚಾಂಡ್ರಹಳ್ಳಿ ಉಪ್ಪುಪೇಟೆ ಪಂಚಾಯಿತಿ ನಮ್ಮೂರಲ್ಲಿ ಕೆಬಿಗೆ ಹೋಗಿದೆ ಜಮೀನು ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ದರೋಡಿ ಮಾಡಕ್ಕೆ ಬಂದವರು. ಅವರು ಮುಚ್ಚೆತ್ಕೊಂಡು ಊರೆಲ್ಲ ತಿರುಗ್ತಾರೆ. ನಮಗೆ ಏನಾದರೂ ಇದು ಕೊಡಬೇಕು, ನಮಗೆ ರಕ್ಷಣೆ ಕೊಡಬೇಕು. ನೀವು ಅಪ್ಪ ನರಸಿಂಹಪ್ಪ ಮಗ ಹೆಸರೇನೋ ಗೊತ್ತಿಲ್ಲ, ಮುರಳಿ ಅಂತ. ಏನು ವಿಚಾರಕ್ಕೆ? ಅದೇ ಕೆಬಿ ಅವ್ರು ತಗೊಂಡವ್ರೆ ಜಮೀನು ಅಂತ. ಅದು ಸರ್ಕಾರ ಜಮೀನು, ಅದು ಸರ್ಕಾರ ಜಮೀನು. ಅವ್ರು ಬಂದು ಕೆಬಿ ಕಟ್ಟಕ್ಕೆ ಇದು ಮಾಡ್ತಾವ್ರೆ. ಅವರು ನಮ್ಮದು ಅಂತೇಳಿ ಊರ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಕೆಬಿ ಅವ್ರಿಗೆ ಹಂಗಂತೇಳಿ ನಮ್ಮ ಮೇಲೆ ದರೋಡಿ ಮಾಡಕ್ಕೆ ಬಂದವರು. ಒಕ್ಕಲಿಗರೆಲ್ಲ ಊರೆಲ್ಲ ಸಾಪಿಸ್ತಾವ್ರೆ. ಎಲ್ಲಿಗಂದ್ರೆ ಅಲ್ಲಿಗೆ ಮುಚ್ಚೆತ್ಕೊಂಡು ಊರೆಲ್ಲ ತಿರುಗ್ತಾರೆ. ಕಲ್ಲೆತ್ಕೊಂಡು ಮೊಚ್ಚೆತ್ಕೊಂಡು ತಿರುಗ್ತಾವ್ರೆ. ನಮಗೆ ನೀವು ಇದು ಕೊಡ್ಬೇಕು, ನಮಗೆ ರಕ್ಷಣೆ ಮಾಡಿಕೊಡ್ಬೇಕು. ನಾಗಮ್ಮ ಸರ್, ಕಲ್ಲೆತ್ಕೊಂಡು ನಾನು ಹೋಗ್ತಾ ಇದ್ದೆ ಅಂಗಡಿಗೆ ಹೋಗೋಣ ಅಂತ, ಕಲ್ಲೆತ್ಕೊಂಡು ಹಾಕಕ್ಕೆ ಬಂದು ಅದಕ್ಕೋಸ್ಕರ ಕೇಳಿದಕ್ಕೆ ನೀ ಅಮ್ಮನೇ ದಿಂಗ, ನೀ ಎರಡನೇ ದಿಂಗ, ನೀ ಕೆಡ್ಲಮ್ಮನೇ ದಿಂಗ, ಎಂದ್ರುಂಡರ ತೋಡ್ಕೊರಪ್ಪ ನಿಂತು ಬಂದು ಅಂತ ಕೇಳ್ತೀನಿ. ಏನು ಹೇಳಿದ್ರು ಪೊಲೀಸರು? ಅದೇ ಸಾಹೇಬ್ರು ಬರಲಿ ಅಂತಿದ್ದೀವಿ ಅಷ್ಟೇ. ಸಾಹೇಬ್ರಿಂದ ಬಂದಿಲ್ಲ, ಕೊಟ್ಟಿದ್ದೀವಿ.